ನಾನು ಹೇಳ್ತಾ ಇದ್ದೀನಿ, ಮೊಟ್ಟೆನೂ ಕೂಡ ಪೊಲ್ಯೂಟ್ ಆಗಿದೆ ಈಗ. ಈ ಪೌಲ್ಟ್ರಿ ಇದೆಯಲ್ಲ ಅಧ್ಯಕ್ಷರೇ, ಅಲ್ಲೇನು ಏನು ಇಲ್ಲ. ಅವ್ರು ಯಾರು ಕೂಲಿ ಮಾಡೋನ್ ಇರ್ತಾನಲ್ಲ, ಅವ್ನು 1ನೇ ಕ್ಲಾಸ್ ಓದಿರಲ್ಲ, ಅವನ ಕೈಗೆ ಸಿರಂಜ್ ಕೊಡ್ತಾರೆ, ಅವ್ನು ಸ್ಟೆರಾಯ್ಡ್ ತಗೊಂತಾನೆ, ತೆಗಿತಾನೆ, ಹಿಂಗ್ ಚುಚ್ತಾನೆ. ಅವನಿಗೇನು ದಿನಕ್ಕೆ ನೀನು 200 ಚುಚ್ಚಬೇಕು ಅಷ್ಟೇ ಇರೋದು ಸ್ಟೆರಾಯ್ಡ್. 6 ತಿಂಗಳು ಕೋಳಿ 3 ತಿಂಗಳಲ್ಲೇ ದಪ್ಪ ಆಗ್ಬೇಕಲ್ಲ ಸ್ಟೆರಾಯ್ಡ್ ತಗೊಂಡು. 6 ತಿಂಗಳು ಕೋಳಿ 3 ತಿಂಗಳಿಗೆ ದಪ್ಪ ಆಗ್ಬೇಕು, 3 ತಿಂಗಳಿಗೆ ಅದನ್ನ ನಾವು ತಿನ್ಬಿಡ್ಬೇಕು. ಆ ಪರಿಸ್ಥಿತಿ ಬಂದಿರೋದ್ರಿಂದ ಸ್ಟೆರಾಯ್ಡ್ ಪ್ರಮಾಣನೂ ಕೂಡ ಇವತ್ತು ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ಇದರಿಂದ ಏನಾಗ್ತಾ ಇದೆ, ಆರೋಗ್ಯಕ್ಕೆ ಬಹಳ ಹಾನಿ ಆಗುವಂಥದ್ದು ಈಗಾಗಲೇ ನಮ್ಮ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಇದು ತಡೆಗಟ್ಟಕ್ಕೆ ಏನಾದರೂ ನಾವು ಪ್ರಯತ್ನ ಮಾಡಬೇಕು. ಎಲ್ಲಾದ್ರೂ ಪರೀಕ್ಷೆ, ನಾನು ಇನ್ನು ಮುಂದೆ ಹೋಗ್ಬೇಕಾದ್ರೆ ನಮ್ಮ ಹಾಲಲ್ಲಿನೂ ಕೂಡ ಈ ಲೆಡ್ ಪ್ರಮಾಣ ಬಂದಿದೆ. ಹಾಲಲ್ಲಿ ನಾವು ಕುಡಿಯೋ ಹಾಲು ಇವತ್ತು ವಿಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮೆಲ್ಲ ನೀರು ಹೋಗುತ್ತಲ್ಲ, ಇದೆಲ್ಲ ಪೊಲ್ಯೂಟೆಡ್ ವಾಟರ್ ಹಿಂಗೆ ಕೆಂಗೇರಿ ಮುಖಾಂತರ ಎಲ್ಲ ಕಡೆ ಹೋಗ್ತೈತೆ. ಅಲ್ಲೆಲ್ಲ ನಾವು ಹಸುವಿಗೆ ಹುಲ್ಲು ಬೆಳಿತೀರಿ, ಅಲ್ಲೆಲ್ಲ ಅದನ್ನ ತಗೊಂಬಂದು ಎಲ್ಲ ಕಡೆ ಮಾರಾಟ ಮಾಡ್ತಾರೆ. ಬೆಂಗಳೂರಲ್ಲಿ ಬಹಳಷ್ಟು ಸಾವಿರಾರು ಕಡೆ ಹಸುಗಳನ್ನ ಸಾಕಿದ್ದಾರೆ. ಅಲ್ಲಿ ತಗೊಂಬರ್ತಾರೆ, ಇಲ್ಲಿ ಮಾರಾಟ ಮಾಡ್ತಾರೆ. ಅದನ್ನ ತಿಂದಂತ ಹಸು ಹಾಲು ನಮಗೆ ಸಿಗ್ಬೇಕಾದ್ರೆ ಅದರಲ್ಲೂ ಕೂಡ ಲೆಡ್ ಅಂಶ, ಬೇರೆ ಬೇರೆ ಅಂಶ ಎಲ್ಲ ಬಂದಿದೆ. ಹಾಲೂನು ಇವತ್ತು ಸಮಸ್ಯೆ ಆಗಿದೆ, ಮೊಟ್ಟೆ ಸಮಸ್ಯೆ ಆಗಿದೆ, ಕೋಳಿ ತರಕಾರಿ ಎಲ್ಲನೂ ಕೂಡ ಸಮಸ್ಯೆ ಆಗಿದೆ. ಇದಕ್ಕೊಂದು ಮಾನಿಟರ್ ಸೆಂಟರ್ ಬೇಕು. ಮಾನಿಟರ್ ಇಲ್ಲ ಅಂತ ಹೇಳಿದ್ರೆ ಯಥೇಚ್ಛವಾಗಿ ಈ ತರದ ಏನಾದ್ರೂ ಈಗ ನಮ್ಮ ಯಾರು ಕೃಷಿ ಸಚಿವರು, ಪಶುಸಂಗೋಪನಾ, ಕೃಷಿ, ತೋಟಗಾರಿಕೆ ಇವೆಲ್ಲ ಸೇರಿ ಏನಾರ ಮಾಡಿದ್ರೆ, ಅರಣ್ಯ ಸಚಿವರು, ಮುಂದಕ್ಕೆ ಅರಣ್ಯ ಸಚಿವರು ನಾವೇನಾದ್ರೂ, ಯಾಕೆಂದ್ರೆ ಗಾಳಿ, ಶಬ್ದ, ನೀರಿನ ಮಾಲಿನ್ಯ ಇವೇ ಬಹಳ ಪ್ರಮುಖವಾಗಿರೋದು. ಭೂಮಿಯಲ್ಲಿ ಎಲ್ಲಿ ತಗೊಂಡ್ರೆ ನಿಮ್ಗೆ ಲೆಡ್ ಸಿಗುವಂತದ್ದು. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಇಂಟರ್ ಡಿಪಾರ್ಟ್ಮೆಂಟ್, ಇಂಟರ್ ಮಿನಿಸ್ಟ್ರಿಯಲ್ ಏನು